ಯುಗಾದಿ ಹಬ್ಬದ ಬಳಿಕ ಸಂಪುಟ ಪುನರ್ರಚನೆ ಫಿಕ್ಸ್. ಕ್ಯಾಬಿನೆಟ್ನಿಂದ ಹಾಗಾದ್ರೆ ಯಾರಿಗೆ ಕೋಕ್ ಸಿಗುತ್ತೆ, ಯಾರಿಗೆ ಚಾನ್ಸ್ ಸಿಗುತ್ತೆ? ಯುಗಾದಿಯ ಬಳಿಕ, ಹಬ್ಬದ ಬಳಿಕ ಇನ್ನೇನು ಒಂದೇ ದಿನ ಇರೋದು, ಸಂಪುಟ ಪುನರ್ರಚನೆ ಆಗುತ್ತೆ. ಆದ್ರೆ ಯಾರಿಗೆ ಕೋಕ್ ಕೊಡ್ತಾರೆ, ಯಾರಿಗೆ ಚಾನ್ಸ್ ಸಿಗುತ್ತೆ, ಅದೃಷ್ಟ ಯಾರಿಗೆ ಒಲಿದು ಬರುತ್ತೆ ಅನ್ನುವಂತಹ ಪ್ರಶ್ನೆ. ಯುಗಾದಿಯ ಸಿಹಿ ಯಾರಿಗೆ, ಯುಗಾದಿಯ ಕಹಿ ಯಾರಿಗೆ? ಯುಗಾದಿ ನಂತರ ಈ ಅಸಮರ್ಥ ಸಚಿವರಿಗೆ ಕೋಕ್ ಕೊಡೋದಂತೂ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಏಪ್ರಿಲ್ 2ರಿಂದ 3 ದಿನ ಸಿಎಂ ಕೂಡ ದೆಹಲಿ ದಂಡಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ದೆಹಲಿಗೆ ಬರೋದಾಗಿ ಖರ್ಗೆಗೆ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ವರಿಷ್ಠರ ಜೊತೆಗೆ ಚರ್ಚೆ ಬಳಿಕ ಈ ಸಂಪುಟ ಪುನರ್ರಚನೆ ಫಿಕ್ಸ್ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ದೆಹಲಿಗೆ ಹೋಗ್ತಾ ಇದ್ದಾರೆ, ನಂತರ ಸಂಪುಟ ಪುನರ್ರಚನೆ ಆಗುತ್ತಾ ಅನ್ನೋ ಪ್ರಶ್ನೆ. ಜೊತೆಗೆ ಹೈಕಮಾಂಡ್ ಜೊತೆಗೆ ಸಿಎಂ ಹಾಗೂ ಡಿಸಿಎಂ ಕೂಡ ಚರ್ಚೆಯನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಆದ್ರೆ ಯಾರಿಗೆ ಕೋಕ್ ಕೊಡ್ತಾರೆ? ಒಂದಷ್ಟು ಅಸಮರ್ಥ ಸಚಿವರಿಗೆ ಕೋಕ್ ಈ ಬಾರಿ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಒಂದಷ್ಟು ಹೆಸರುಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಕೃಷ್ಣ ಬೈರೇಗೌಡರ ಖಾತೆ ಬದಲಾವಣೆ ಆಗುತ್ತೆ ಅನ್ನುವಂತ ವಿಚಾರ, ಅದ್ರ ಜೊತೆಯಲ್ಲಿ ಮಧು ಬಂಗಾರಪ್ಪ, ಮುನಿಯಪ್ಪ, ಕೆ ವೆಂಕಟೇಶ್, ಆರ್ ಬಿ ತಿಮ್ಮಾಪುರ್, ದಿನೇಶ್ ಗುಂಡೂರಾವ್ ಇವರೆಲ್ಲರಿಗೂ ಕೂಡ ಕೋಕ್ ಕೊಡ್ತಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಜೊತೆಗೆ ಒಂದಷ್ಟು ಹೊಸಬರಿಗೂ ಕೂಡ ಚಾನ್ಸ್ ನೀಡುವಂತ ಚಾನ್ಸ್ ಕೂಡ ಇದೆ. ಅವ್ರಿಗೂ ಕೂಡ ಹೊಸಬರಿಗೆ ಚಾನ್ಸ್ ಸಿಗುತ್ತೆ ಅನ್ನುವಂತ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದರ ಜೊತೆಯಲ್ಲಿ ಒಂದಷ್ಟು ಖಾತೆ ಬದಲಾವಣೆಗಳು ಕೂಡ ಆಗಬಹುದು ಅನ್ನುವಂತ ನಿರೀಕ್ಷೆಗಳು ಅದು ಕೂಡ ಕೇಳಿ ಬರ್ತಾ ಇದೆ. ರಾಜಕೀಯ ಪಡಿಸಾಲೆಯಲ್ಲಿ ಒಂದಷ್ಟು ಮಾತುಗಳು, ಚರ್ಚೆಗಳು ಕೂಡ ಆಗ್ತಾ ಇದೆ. ಪರಮೇಶ್ವರ್ ಆಗಿರ್ಬೋದು, ಬೈರತಿ ಸುರೇಶ್ ಆಗಿರ್ಬೋದು, ಕೃಷ್ಣ ಬೈರೇಗೌಡರ ಆಗಿರ್ಬೋದು, ಅವರ ಖಾತೆಯಲ್ಲಿ ಬದಲಾವಣೆ ಆಗತ್ತೆ ಅನ್ನುವಂಥ ಒಂದಷ್ಟು ವಿಚಾರ ಇದೆ. ಆದರೆ ಇದೆಲ್ಲವೂ ಕೂಡ ಸಾಧ್ಯ ಆಗೋದು ಸಿಎಂ ಹಾಗೂ ಡಿಸಿಎಂ ಹೈಕಮಾಂಡ್ ಜೊತೆಗೆ ಚರ್ಚೆ ನಡೆಸಿದ ನಂತರದಲ್ಲಿ. ದೆಹಲಿಗೆ ಬರ್ತೀವಿ ಅಂತ ಖರ್ಗೆಗೆ ತಿಳಿಸಿದ್ದಾರೆ ಸಿದ್ದರಾಮಯ್ಯ. ವರಿಷ್ಠರ ಜೊತೆ ಚರ್ಚೆಯ ಬಳಿಕ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂಥ ಮಾಹಿತಿ ಇದೆ. ಸ್ಪಿರಿಟ್ ಲೆವೆಲ್ ಓಕೆನಾ ಅನ್ಸ್ ನೋಡಿ.